ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಫ್ರೈಡೇ, ಜಿಯನ್ಗೆ ಇವತ್ತು ಏನಿದೆ, ಆ್ಯನ್ಯುವಲ್ ಡೇ ಇದೆ. ಸೊ ಅದಕ್ಕೆ ಡಾನ್ಸ್ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಇದು ಹಾಕ್ತೀನಿ ನಾನು, ನಿಂಗೆ ಬರಲ್ಲ. ಸೊ ಒಂದು ಕಪಲ್ ಡ್ಯಾನ್ಸ್ ಅಲ್ಲ ಬೇಬಿ, ನೋಡ್ಬೇಕು ಹೆಂಗೆ ಮಾಡ್ತಾನೆ. ಲಾಸ್ಟ್ ಇಯರ್ ಏನೋ ಚೆನ್ನಾಗಿ ಮಾಡಿದ್ದ, ಈ ಇಯರ್ ಹೆಂಗೆ ಮಾಡ್ತಾನೆ ಅಂತ ನೋಡಬೇಕು. ಎಲ್ಲೋ 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 ಇಷ್ಟನಾ ನಿಂಗೆ? ಈ ಡ್ಯಾನ್ಸ್ ತಗೊಂಡಾಗ ಹೆಂಗ್ ಗೊತ್ತಾ, ಪರ್ಫೆಕ್ಟ್ ಸಿಗಲ್ಲ. ಅವ್ರು ಏನು ಲಿಂಕ್ ಕಳಿಸಿರ್ತಾರೆ ಅದ್ರಲ್ಲಿ ತಗೋಬೇಕು. ಮತ್ತೆ ಅದು ಒಂದೊಂದ್ಸರಿ ಸೈಜ್ ಸಿಗುತ್ತೆ, ಸಿಗಲ್ಲ. ಎಲ್ಲೋ ಒಂದೊಂದೇ ಸರಿ ಡ್ಯಾನ್ಸ್ ಹಾಕ್ಬಿಟ್ಟು ಆಮೇಲೆ ಅಷ್ಟೇ. ಸೊ ಫ್ರೆಂಡ್ಸ್, ಜಿಯನ್ಗೆ ರೆಡಿ ಮಾಡಿಸಿದ್ನ. ಜಿಯನ್ಗೆ ರೆಡಿ ಮಾಡಿಸ್ಬಿಟ್ಟು ನಾನು ರೆಡಿ ಆಗಬೇಕು. ಅವನಿಗೆ 5 to 7 ಇದ್ದಿದ್ದು ಈವೆಂಟು. ಅದಕ್ಕೆ 4:30ಗೆಲ್ಲ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ಬೇಕು. ಆಮೇಲೆ ಅವರೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ತೀವಿ ಅಂತ ಹೇಳಿದರು, ಮನೇಲಿ ಏನು ಕೊಡಬೇಡಿ ಅಂತ. ಸೊ ಅದಕ್ಕೆ ಒಂದು ಬಿಸ್ಕೆಟ್ ಕೊಟ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಊರಿಂದ ಅಪ್ಪ ಅಮ್ಮ ಬಂದಿದ್ದರು. ಲಾಸ್ಟ್ ಇಯರು ಅತ್ತೆ ಮಾವ ಬಂದಿದ್ದರು, ಈ ಸರಿ ಅಪ್ಪ ಅಮ್ಮ ಬಂದಿದ್ದಾರೆ. ಸೊ ಅಂದರೆ ಅಲ್ಲಿ 4 ಜನನ ಬಿಡೋದು, ಅದರಿಂದ. ಸೊ ಫ್ರೆಂಡ್ಸ್, ರೆಡಿಯಾಗಾಯಿತು. ಇದು ನಂದು ಔಟ್ಫಿಟ್, ಪ್ಯಾಂಟ್ ಮತ್ತು ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ. ಇದು ಬ್ಯಾಗ್ ತೊಗೊಳೋದು ಅಂದ್ಕೊಂಡೆ, ಇದು ಇದಕ್ಕೆ ಸೂಟ್ ಆಗ್ತಿಲ್ಲ. ಅದಕ್ಕೆ ಇವಾಗ ಹೋಗಿ ಬ್ಯಾಗ್ ಚೇಂಜ್ ಮಾಡಿಕೊಂಡು ಹೊರಡೋದು. ಸೊ ಜಿಯನ್ ಆಲ್ರೆಡಿ ರೆಡಿ ಮಾಡಿ ಕೆಳಗಡೆ ಕಳಿಸಿದ್ದೀನಿ, ಕೆಳಗಡೆ ಕೂತಿದ್ದಾನೆ. ಸೊ ಇವಾಗ ಹೊರಡ್ತೀವಿ. ಈವೆಂಟ್ ಬಂದು ಕೋರಮಂಗಲ ಕ್ಲಬ್ಬಲ್ಲಿತ್ತು. ಸೊ ನಮ್ಮ ಮನೆಯಿಂದ ಹೋಗೋದಕ್ಕೆ ಒಂದು 20 ನಿಮಿಷನಾದರೂ ಬೇಕಿತ್ತು. ಮತ್ತು ಕೋರಮಂಗಲ ಸೈಡು ವೀಕ್ಡೇಲಿ ಹೋಗೋದು ನಿಮಗೆ ಗೊತ್ತು ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ರೆಡಿ ಮಗ ಡ್ಯಾನ್ಸ್ ನೋಡೋಕ್ಕೆ. ನಾನು ರೆಡಿ. ಫ್ರೆಂಡ್ಸ್, ಸೊ ನೆನ್ನೆ ಬ್ಲಾಗ್ ನೋಡ್ತಾ ಇದ್ವಿ. ಜಿಯನ್ದು ಆ್ಯನ್ಯುವಲ್ ಡೇಗೆ ಹೋಗಿದ್ವಿ.
ಸೊ ಅದಾದಮೇಲೆ ಇದು ನೆಕ್ಸ್ಟು ಸ್ಯಾಟರ್ಡೇ ನಾನು ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಚಂದು ಒಂದು ಈವೆಂಟ್ ಇತ್ತು, ಅಲ್ಲಿ ಹೋಗಿದ್ದಾರೆ. ಅವ್ರಿಗೆ ಈಗ ಒಂದೊಂದ್ಸರಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ ಬ್ಯಾಕ್ ಟು ಬ್ಯಾಕ್ ಬಂದುಬಿಡುತ್ತೆ. ಸೊ ಅಲ್ಲಿ ಹೋಗಿದ್ದಾರೆ. ಇವಾಗ ನಾನು ಜೀವ್ ರೆಡಿ ಆಗಿದ್ದೀವಿ, ಕೆಫೆಗೆ ಹೋಗ್ತಾ ಇದ್ದೀವಿ. ಕೆಫೆಗೆ ಏನಕ್ಕೆ ಅಂದರೆ ಜಿಯನ್ನ ಫ್ರೆಂಡ್ ಮೀಟ್ ಮಾಡೋಣ ಅಂತ. ಸೊ ಜೀವ್ ಫ್ರೆಂಡ್ ಮತ್ತು ಅವ್ರ ಅಮ್ಮ ಬರ್ತಾರೆ. ಸೊ ಮಾಮಿಸ್ ಒಂದು ಸ್ವಲ್ಪ ಮೀಟ್ ಮಾಡೋಣ ಅಂತ, ಅಂದರೆ ಯಾರೂ ಇಲ್ಲ, ಒಬ್ರನ್ನೇ ಮೀಟ್ ಮಾಡ್ತಿರೋದು. ಅವನು ಅವೆಂಜರ್ಸ್ದು ಪೆನ್ಸಿಲ್ ಬಾಕ್ಸು ಅದೆಲ್ಲ ತೊಗೊಂಡಿದ್ದಾನೆ. ಸೊ ಜಿಯನ್ ಫ್ರೆಂಡ್ ಇದ್ದಾನೆ ಅವನಿಗೆ ಸ್ಕೂಲಲ್ಲಿ, ಅವರಮ್ಮ ಮೀಟ್ ಮಾಡೋಣ ಅಂದರು. ಸೊ ಅದಕ್ಕೆ ಅವರು ಇಂದಿರಾನಗರಲ್ಲೇ ಇರೋದು. ಅವತ್ತಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಮೀಟ್ ಮಾಡ್ಬೇಕಂತ, ಮೀಟ್ ಮಾಡೋಕ್ಕಾಗಿರಲಿಲ್ಲ. ಫೈನಲಿ ಓಕೆ ಮೀಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಏನೂ ಇಲ್ಲ, ಸಿಂಪಲ್ಲಾಗಿ ಒಂದು ಲಿಪ್ಸ್ಟಿಕ್ ಹಚ್ಚಿದ್ದೀನಿ, ಐಲೈನರು. ಸೊ ಇದು ನಂದು ಡ್ರೆಸ್, ಚಳಿ ಇದೆ ತುಂಬ, ಅದಕ್ಕೆ ಜಾಕೆಟ್, ಬೂಟ್ಸ್ ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಸೊ ಸೇಮ್ ಬ್ಯಾಗ್ ನಾನು ಈಚೆ ತೆಗ್ದಿದ್ದೆ, ಇದೇ ಇತ್ತು. ಮತ್ತು ಯಾರೋ ಹೋಗಿ ಮೇಲೆ ಎತ್ಕೊಂಬರ್ತಾರೆ, ಬ್ಯಾಗ್ಸ್ ಎಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ, ಎತ್ಕೊಂಬರೋದು ಕಷ್ಟ. ಅದಕ್ಕೆ ಸ್ವಲ್ಪ ಆ್ಯನ್ಯುವಲ್ ಡೇ ತುಂಬ ಚೆನ್ನಾಗಾಯಿತು. ಜಿಯನ್ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಹುಡುಗಿ ಜೊತೆ ಮಾಡಿದ್ದೆಲ್ಲ. ಸೊ ಕಪಲ್ ಡ್ಯಾನ್ಸ್ ಅಲ್ವಾ, ಸೊ ಲಾಸ್ಟ್ ಟೈಮ್ ಸಿಂಗಲ್ ಆಗಿತ್ತು, ಈ ಸರಿ ಕಪಲ್ ಡ್ಯಾನ್ಸ್ ಚೆನ್ನಾಗಿತ್ತು. ಜೀವ್ ಅವನಿಗೂ ರೆಡಿ ಮಾಡಿಸಿದ್ದೀನಿ. ಇದು ಅವನದು ಔಟ್ಫಿಟ್. ರೆಡಿನಾ? ಹೊರಡ್ಬೇಕು ಇವಾಗ. ಇಲ್ಲೇ ಪೇಪರ್ ಆ್ಯಂಡ್ ಪೈ ಇದೆಯಲ್ಲ, ಸೊ ಅಲ್ಲೇ ಹೋಗಿ ಮೀಟ್ ಮಾಡೋಣ ಅಂತ. ಅವ್ರಿಗೆ ಗೊತ್ತಾಗುತ್ತೆ, ನಮಗೆ ಸ್ವಲ್ಪ ಓಕೆ. ಬಟ್ ಇಂದಿರಾನಗರಲ್ಲಿ ಆಲ್ಮೋಸ್ಟ್ ನಾವಿಲ್ಲೇ ಹೋದ್ರೆ ಇಂದಿರಾನಗರಲ್ಲೇ ಹೋಗೋದು. ಅದಕ್ಕೆ ಎಲ್ಲಿ ಬಂದಿದ್ಯಾ? ಏನಕ್ಕೆ? ಆರವ್ ಮೀಟ್ ಮಾಡೋಕ್ಕೆ. ಸೊ ಇನ್ನೂ ಬಂದಿಲ್ಲ, ಆನ್ ದಿ ವೇ ಬರ್ತಿದ್ದಾರೆ. ಫ್ರೆಂಡ್ ಮೀಟ್ ಮಾಡಿದ ಆಯ್ತಾ? ಹೆಂಗಿತ್ತು? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಮೀಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಜಿಯನ್ ಸ್ಕೂಲ್ದು ಬ್ಲಾಗ್ ನೋಡಿದ್ರಿ, ಅವ್ನ ಫಂಕ್ಷನ್ದು. ಅದಾದಮೇಲೆ ಸ್ಯಾಟರ್ಡೇ ಅವ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಅದಾದಮೇಲೆ ನಾನು ಜಾಸ್ತಿ ಬ್ಲಾಗ್ ಮಾಡಲಿಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು. ಸೊ ಫಸ್ಟ್ ಟೈಮೇ ನಾನು ವ್ಲಾಗಲ್ಲಿ ಬನ್ನಿ ಅಂತ ಹೇಳೋದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಜಸ್ಟ್ ಹಾಗೆ ಹೋಗಿ ಸ್ವಲ್ಪ ಹೊತ್ತು ಮೀಟ್ ಮಾಡಿಕೊಂಡು ಮಾತಾಡ್ಕೊಂಡು ಬಂದೆ. ಆಮೇಲೆ ಕೇಳಿದೆ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ವ್ಲಾಗ್ ಮಾಡಲಾ ಅಂತ. ಸೊ ಅವರು ಓಕೆ ಅಂತಂದರು. ಯಾಕೆ ನನಗೆ ಫಸ್ಟ್ ಟೈಮೇ ಹೋಗಿದ ತಕ್ಷಣ ಅವ್ರಿಗೂ ಒಂಥರ ಏನಪ್ಪ ಫಸ್ಟ್ ಟೈಮ್ ಬಂದಿದ್ದ ತಕ್ಷಣ ಶೂಟ್ ಮಾಡ್ತಿದ್ದಾರೆ ಅಂತೆಲ್ಲ ಅನಿಸ್ಬಾರ್ದಲ್ವ. ಅದಕ್ಕೆ ನಾನು ಯಾರೇ ಆದರೂ ಅಷ್ಟೇ ಫಸ್ಟ್ ಟೈಮ್ ಮೀಟ್ ಮಾಡಿದ ತಕ್ಷಣ ಶೂಟ್ ಮಾಡಲ್ಲ. ಆಮೇಲೆ ಅವ್ರನ್ನ ಕೇಳಿಬಿಟ್ಟು ಅವ್ರಿಗೆ ಒಪ್ಪಿಗೆ ಇದ್ದರೆ, ಪರ್ಮಿಷನ್ ಇದ್ದರೆ ನಾನು ಶೂಟ್ ಮಾಡೋದು, ಯಾವಾಗಲೂ ಹಾಗೇ ನಾನು. ಸೊ ಬನ್ನಿ. ಏನಂದರೆ ನನ್ನ ಶಾಪಿಂಗ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಇವಾಗ ಸ್ವಲ್ಪ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ, ಜಾಸ್ತಿ ನಾನು ಏನೋ ತೊಗೊಂಡ್ರೂ ತೋರಿಸ್ತಾ ಇಲ್ಲ. ಸೊ ಆ ಥರ ಆಗಿಬಿಟ್ಟಿದೆ. ಆದರೆ ಈ ಸರಿ ತೋರಿಸೋಣ ಅಂದ್ಬಿಟ್ಟು, ಅಂದರೆ ಜಿಯನ್ಗೆ ಸ್ವಲ್ಪ ವಿಂಟರ್ ವೇರ್ಗಳನ್ನ ಶಾಪಿಂಗ್ ಮಾಡಿದ್ದೆ, ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನು ನೆಕ್ಸ್ಟ್ ಮುಂದೆ ಬರೋ ವಿಡಿಯೋದಲ್ಲಿ ವಿಂಟರ್ ವೇರ್ ಶಾಪಿಂಗ್ಗೆ ಎಲ್ಲಿ ಬೆಸ್ಟು, ಎಲ್ಲಿ ಅಫೋರ್ಡಬಲ್ ಸಿಗುತ್ತೆ ಅಂತ ನಾನು ಮಾಡ್ತೀನಿ. ಅದು ಇದಾಗಿರ್ಬೋದು, ಬೇರೆ ಯಾವುದೇ ನಾನು ತೋರಿಸೋ ಶಾಪಿಂಗ್ ವಿಡಿಯೋ ಆಗ್ಬೋದು, ಯಾವುದೇ ರೀತಿಯಾದ ಕೊಲಾಬ್ರೇಷನ್ಸ್ ಅಲ್ಲ. ಸೊ ಎಲ್ಲಿ ನಾನು ಚೆನ್ನಾಗಿದೆ ಅಂತ ಅನಿಸುತ್ತೆ ನಾನು ಅದನ್ನು ತೋರಿಸ್ತೀನಿ, ನಾನು ತೊಗೊಂಡಿರೋದು ನಾನು ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ನನಗೆ ಅದು ಐಡಿಯಾ ಇದೆ. ಯಾರ್ಯಾರಿಗೆ ಮಾಡಿ ರಮ್ಯಾ ಅಂತ ನಿಮಗೆ ಇಷ್ಟ ಇದೆ, ಹೌದು ರಮ್ಯಾ ನಮಗೂ ಗೊತ್ತಾಗಬೇಕು. ಯಾಕೆಂದರೆ ಇವಾಗ ಈ ಸರಿ ಇದ್ರ ರಿಪೋರ್ಟ್ ಪ್ರಕಾರ ಈ ಸರಿ ಬ್ಯಾಂಗ್ಳೂರಲ್ಲಿ ಚಳಿ ಜಾಸ್ತಿ ಇರುತ್ತೆ, ಇನ್ 2 months ಅಂತಲೇ ಇರೋದು. ಸೊ ಅದರಿಂದ ಸುಮ್ಮನೆ ನಾವು ವಿಂಟರ್ ವೇರ್ ಹಾಕೊಂಡಾಗಲೂ ಸ್ವೆಟರು ಅದೆಲ್ಲ ಹಾಕೋದಕ್ಕಿಂತ ಸ್ವಲ್ಪ ಇನ್ನೂ ಚೆನ್ನಾಗಿ ಇನ್ನೂ ಸ್ಟೈಲಿಶ್ ಆಗಿರೋ ಬಟ್ಟೆಗಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದರಿಂದ ನಾನು ಮುಂದೆ ನನ್ನ ನೆಕ್ಸ್ಟು ಅಂದರೆ ಗೊತ್ತಿಲ್ಲ, ನಾನು ಅದು ಯಾವಾಗ ಪ್ಲ್ಯಾನ್ ಮಾಡ್ತೀನಿ, ಯಾಕೆಂದರೆ ಅದನ್ನು ಹೋಗಿ ಶೂಟ್ ಮಾಡಬೇಕು. ಅದರಿಂದ ಸೊ ನಾನು ಖಂಡಿತ ಅಫೋರ್ಡಬಲಲ್ಲಿ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಇವಾಗ ಜಿಯನ್ಗೆ ಕೆಲವೊಂದು H&M ಅಲ್ಲಿ ಮತ್ತು ಕೆಲವೊಂದು ಮ್ಯಾಕ್ಸಲ್ಲಿ ತೊಗೊಂಡಿದ್ದೀನಿ. ಸೊ ಸುಮ್ಮನೆ ಹಂಗೆ ತೊಗೊಂಡಿದ್ದು. ಮ್ಯಾಕ್ಸಲ್ಲಿ ಅವ್ನಿಗೇನೋ ತೊಗೊಳಕ್ಕೆ ಹೋಗಿದ್ದೆ, ಬಟ್ ಅಲ್ಲಿ ನಂಗೆ ಸ್ವಲ್ಪ ಇಷ್ಟ ಆಗಿಬಿಡ್ತು, ಚೆನ್ನಾಗಿರೋದು ಅಲ್ಲಿ ಸ್ವಲ್ಪ ನನಗೆ ಇಷ್ಟ ಆಗಿಬಿಡ್ತು. ಅದಕ್ಕೆ ಅಲ್ಲೂ ಕೂಡ ನಾನು ತೊಗೊಂಡಿದ್ದೆ. ಸ್ವಲ್ಪ ಫಸ್ಟು H&M ಅಲ್ಲಿ ತೊಗೊಂಡಿದ್ದೀನಿ. ಸೊ ವಿಂಟರ್ ವೇರ್ ಜೊತೆಗೆ ಕೆಲವೊಂದು ನನಗೆಲ್ಲ ತುಂಬ ಇಷ್ಟ ಆಗ್ಬಿಟ್ಟು ಅದು ಕೂಡ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಸೊ ಫಸ್ಟ್ ಬಂದು ಇದು ತುಂಬ ಚೆನ್ನಾಗಿದೆ. ಇದು ನಾನು ಅದು ಬ್ಲ್ಯಾಕ್ ಫ್ರೈಡೇ ಇದ್ದಿದ್ದರಿಂದ ಏನೋ 20% ಏನೋ ಡಿಸ್ಕೌಂಟ್ ಇತ್ತು, ತುಂಬ ಏನಾರ ಏನು ಜಾಸ್ತಿ ಇರಲಿಲ್ಲ. ಸೊ
ಇರೋದು ನನಗೆ H&M ಅಲ್ಲಿ ವಿಂಟರ್ ವೇರ್ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಹಾಕ್ಬೋದು, ಆಲ್ಮೋಸ್ಟ್ ಒಂದು 2 ಇಯರ್ಸ್ ತನಕ ಹಾಕ್ಬೋದು ಅವನು ಬೆಳೆದ್ರು. ಇವಾಗ ಹಳೇದು ಕೂಡ ಅಷ್ಟೇ, ಅವನಿಗೆ ತೊಗೊಂಡಿರೋದು ಇನ್ನೂ ಆಗ್ತಾ ಇದೆ. ಅದೇ ಕೈಗೆ ಸಿಕ್ಕಿದ್ದು ನಾನು ತೋರಿಸ್ತಾ ಹೋಗ್ತೀನಿ, ಯಾಕೆಂದರೆ ನನಗೆ ಅದೆಲ್ಲ ಅರೇಂಜ್ ಮಾಡಿಲ್ಲ, ನೆನ್ನೆ ತಂದಿಟ್ಟಿದ್ದು ಹಾಗೆ ಇಟ್ಟಿದ್ದೆ. ಸೊ ಅದರಿಂದ ನೆಕ್ಸ್ಟು ಇದು ಅವನಿಗೆ ಇವಾಗ ಸ್ಕೂಲಿಗೆ ಹಾಕೊಂಡು ಹೋಗೋದಕ್ಕೆ ಒಂದು ಸ್ಕೂಲ್ ಇದೆ ಕಲರ್ದು ಅವನಿಗೆ ಜಾಕೆಟ್ ಕೊಟ್ಟಿರೋದು. ಸೊ ಅದರಿಂದ ಅದು ಒಂದೇ ನಾನು ಇಸ್ಕೊಂಡಿದ್ದೆ, ಅಷ್ಟೊಂದು ಚೆನ್ನಾಗಿರಲಿಲ್ಲ ಕ್ವಾಲಿಟಿ. ಅದಕ್ಕೆ ಇದು ಆಲ್ಮೋಸ್ಟ್ ಸಿಮಿಲರ್ ಆಗಿತ್ತು, ಅದಕ್ಕೆ ತೊಗೊಂಡೆ. ಮತ್ತು ಇದು ಹಾಗೇನೂ ಹಾಕ್ಬೋದು. ಸೊ ತುಂಬ ಚೆನ್ನಾಗಿದೆ, ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಅದು ಬಿಟ್ಟರೆ ಇದಕ್ಕೆ 30% ಇತ್ತು ಡಿಸ್ಕೌಂಟು. ಸೊ ಅದು ಬಿಟ್ಟರೆ ಇದು ನೋಡ್ಬೋದು, ಇದು ಬ್ಲೇಸರು. ಅವನಿಗೆ ಬ್ಲೇಸರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಬ್ಲೇಸರ್ ಕೇಳ್ತಾನೆ ಇರ್ತಾನೆ. ಆಲ್ರೆಡಿ 2 ಇದೆ ಅವನ ಹತ್ರ, 2-3, ಬಟ್ ಇಷ್ಟ ಆಗುತ್ತೆ. ಸೊ ಹಾಕ್ಕೊಳ್ಳೋಕೆ ಇಷ್ಟಪಡ್ತಾನೆ, ಅದಕ್ಕೆ ನನಗೆ ಇದು ಇಷ್ಟ ಆಯಿತು. ಇದ್ರ ಜೊತೆ ಪ್ಯಾಂಟು ಸಿಕ್ತು, 2 ಸೆಟ್ಸ್ ಸಿಕ್ತಲ್ಲ, ಅಂದರೆ ಸಪ್ರೇಟ್ ತೊಗೋಬೇಕು. 2 ಸಿಕ್ತಲ್ಲ ಅಂದ್ಬಿಟ್ಟು ನಾನು ತೊಗೊಂಡೆ. ಎಲ್ಲಿ ಪ್ಯಾಂಟ್ ಇದೆ, ಪ್ಯಾಂಟ್ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಅವನಿಗೆ. ಇವಾಗ 2 ಚೆನ್ನಾಗಿರುತ್ತೆ ಮ್ಯಾಚ್ ಮಾಡಿದಾಗ. ಹಾಕೋದು ಗೊತ್ತಿಲ್ಲ ಯಾವಾಗ ಹಾಕೋಣ ಅಂತ, ಬಟ್ 2 ತೊಗೊಂಡಿದ್ದೀನಿ. ಕ್ಯೂಟಾಗಿ ಕಾಣಿಸುತ್ತೆ ಅವನಿಗೆ, ಕಲರು ಇದೆಲ್ಲ. ಇದು ಕೂಡ ವಿಂಟರ್ ವೇರೇನೆ. ಇಲ್ಲಿ ನೋಡ್ಬೋದು ಈ ಥರ ವೇಸ್ಟ್ ಕೊಟ್ಟಿದೆ, ಬಟ್ ಅದು ಉಲ್ಲನ್ನಲ್ಲಿದೆ, ತೆಕ್ಕಾಗಿದೆ ಈ ರೀತಿ. ಇಲ್ಲಿ ಒಂದು ನಿಮಿಷ, ಇಲ್ಲಿ ಬೋ ಕೂಡ ಇದೆ. ಇದಕ್ಕೆ ಪ್ಯಾಂಟು ಇತ್ತು, ಆನ್ ಸೈಜ್ ಸಿಗಲಿಲ್ಲ, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಇದಕ್ಕೆ ಪ್ಯಾಂಟ್ಗಳು. ಇದು 2 ಸೇಮ್ ಪ್ಯಾಂಟ್ ತೊಗೊಂಡಿದ್ದೀನಿ, ಸೇಮ್ ಕಲರು ಎಲ್ಲ. ಯಾಕೆಂದರೆ ಸ್ಕೂಲಿಗೆ ಹಾಕಿ ಕಳಿಸ್ಬೇಕು ಅವನಿಗೆ. ಸ್ಕೂಲಿಗೆ ಇದೇ ಕಲರ್ ಪ್ಯಾಂಟ್ ಹಾಕಿ ಕಳಿಸ್ಬೇಕು ಚಳಿ ಇದ್ದಾಗ. ಅವ್ರು ಸ್ಕೂಲಲ್ಲಿ ಕೊಟ್ಟಿರೋದು ಸೇಮ್ ಕಲರು. ಸೊ ಅದಕ್ಕೆ ನನಗೆ ಅವ್ರು ಕೊಟ್ಟಿರೋದಕ್ಕಿಂತ H&Mದು ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದನ್ನೇ ಹಾಕಿ ಕಳಿಸ್ತೀನಿ ನಾನು ಅವನಿಗೆ. ಸೊ ಅದಕ್ಕೆ 2 ತೊಗೊಂಡು ಬಂದಿದ್ದೀನಿ. ಇವಾಗ ಫುಲ್ಲು ಚಳಿ ಇರೋದ್ರಿಂದ ಅವನಿಗೆ ಶಾರ್ಟ್ಸ್ ಹಾಕಿ ಕಳ್ಸೋದಕ್ಕಾಗಲ್ಲ, ಯೂನಿಫಾರ್ಮ್ ನಾರ್ಮಲ್ ಶಾರ್ಟ್ಸು. ಆಮೇಲೆ ಆವಾಗಲೇ ನೋಡಿದ್ರಲ್ಲ, ಸೊ ನಾನು ಸ್ವೆಟ್ ಶರ್ಟ್ ಏನು ತೋರಿಸ್ದೆ ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ. ಅದು ಮ್ಯಾಚ್ ಆಗುತ್ತೆ ಇದಕ್ಕೆ. ಇದು ಏನಂದರೆ ಬೈ 2 ತೊಗೊಂಡ್ರೆ 1 ಏನೋ ಫ್ರೀ ಇತ್ತು. ಇದು ಯಾವಾಗಲೂ ಇರುತ್ತೆ 3 for 2 ಅಂತ. ಸೊ ಈ ಥರ ಪ್ಯಾಂಟ್ಸ್ಗೆ, ಅದರಿಂದ ನಾನು ಇದು 1 ತೊಗೊಂಡೆ ಇದ್ರ ಜೊತೆಗೆ. ಸೊ ಅಷ್ಟು ಜಿಯನ್ದು H&M ಅಲ್ಲಿ ತೊಗೊಂಡಿದ್ದು. ಹಾಗೆ ನಾನೊಂದು ತೊಗೊಂಡೆ, ಇದು ವೈಟ್ ಪ್ಯಾಂಟ್. ಇದು ಇನ್ನೂ ಹಾಕಿ ನೋಡಿಲ್ಲ ಹೆಂಗೆ ಇದೆ ಅಂತ, ಸೊ ಹಾಕಿ ನೋಡಬೇಕು. ಬಟ್ ನಾರ್ಮಲ್ ಒಂದು ಈ ಥರದ್ದು ಪ್ಯಾಂಟ್ಸ್ ಇದೆ, ಆಲ್ರೆಡಿ ಒಂದ್ಸರಿ ತೊಗೊಂಡಿದ್ದೆ. ಸೊ ಅದರಿಂದ ತೊಗೊಂಡೆ. ಇದು ವಿಂಟರ್ ವೇರು, ಇವಾಗ ಚೆನ್ನಾಗಿರುತ್ತೆ. ಎಲ್ಲರೂ ಸುಮ್ಮನೆ ಹಾಗೆ ಹೋದಾಗ ಹಾಕೊಂಡು ಹೋಗೋದಕ್ಕೆ ಎಲ್ಲ. ಮತ್ತು ವೈಟ್ ಕಲರ್ ನನಗೆ ಇಷ್ಟ. ಗೊತ್ತಿಲ್ಲ, ವೈಟ್ ಕಲರ್ ಪ್ಯಾಂಟ್ ತೊಗೋಬೇಕಂತ ಇತ್ತು, ಇಷ್ಟ. ಅದಕ್ಕೆ ಏನಂದರೆ ಹೆಂಗೆ ಆಗ್ತಿದೆ ಅಂತ ನನಗೆ ತುಂಬ ಚಳಿ, ನಿದ್ರೆ ಬರ್ತಾ ಇದೆ. ಹೊರಗಡೆ ಮಳೆ ಬರೋದಕ್ಕೂ ಅದಕ್ಕೂ ಅಂದರೆ ನನಗೆ ಜಾಸ್ತಿ ತೊಗೊಂಡಿಲ್ಲ. ಅಂದರೆ ಹುಡುಗಿರಿಗೆ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ಅಂದರೆ ವಿಮೆನ್ಸ್ಗೆ ಎಲ್ಲಿ ಚೆನ್ನಾಗಿರುತ್ತೆ ವಿಂಟರ್ ವೇರ್ಸ್ ಅಂತ. ಬಟ್ ಇದೊಂದು ಮಾತ್ರ ಆವಾಗಲೇ ತೊಗೊಂಡಿದ್ದೆ. ಇದು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ರೀಸೆಂಟಾಗಿ ತೊಗೊಂಡಿದ್ದೆ. ಸೊ ಇದ್ರ ಜೊತೆಗೆ ತೋರಿಸೋಣ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದಾಗ ನನಗೆ ಬಂದಿತ್ತು, ರಮ್ಯಾ ಎಲ್ಲಿ ತೊಗೊಂಡಿದ್ದೀರ ಜಾಕೆಟ್ ತುಂಬ ಚೆನ್ನಾಗಿದೆ ಅಂತ. ಸೊ ಇದು Forever 21 ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ತುಂಬ ಹಾಕೊಂಡಾಗ ಸ್ಟೈಲಿಶಾಗಿ ಕಾಣಿಸುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಅವನಿಗೆ ಈ ಥರ ನನಗೆ ಸ್ವಲ್ಪ ಬ್ಯಾಗಿ ಪ್ಯಾಂಟ್ ಬೇಕಿತ್ತು. ಬ್ಯಾಗಿ ಪ್ಯಾಂಟ್ಸ್ ಅವನ ಹತ್ರ ಕಡಿಮೆನೇ ಒಂದೇನೋ 2 ಇತ್ತೇನೋ ಅಷ್ಟೇ. ಬಟ್ ಜೀನ್ಸಲ್ಲಿ ಇರಲಿಲ್ಲ, ಜೀನ್ಸಲ್ಲೆಲ್ಲ ಟೈಟ್ ಫಿಟ್ ಇತ್ತು. ಸೊ ಈ ಥರ ಬ್ಯಾಗಿ ಬೇಕಿತ್ತು ಅವನಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಅದು ಇವಾಗ ವಿಂಟರ್ ಇರೋದ್ರಿಂದ ಜೀನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಅವನಿಗೆ. ಸೊ ಅದರಿಂದ ಅದು ತೊಗೊಂಡೆ. ಅದಾದಮೇಲೆ ಇದು ಈ ಸಖತ್ತು ಕ್ಯೂಟಾಗಿದೆ. ಕಲರ್ ನೋಡಿದ ತಕ್ಷಣ ತೊಗೊಂಡ್ಬಿಟ್ಟೆ. ಕಲರ್ ತುಂಬ ಬ್ರೈಟಾಗಿದೆ, ಬಟ್ ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ತೊಗೊಂಡೆ. ಅದಂತೂ ಚೆಂದು ಅಂತ ಇಲ್ಲ ಇದು ಬೇಕೇ ಬೇಕು ಅಂತ. ನಾನು ಫಸ್ಟು ಕಲರ್ ಅಂತಿದ್ದೆ, ಆಮೇಲೆ ಅವ್ನಿಗೆ ಚೆನ್ನಾಗಿ ಕಾಣಿಸುತ್ತೆ, ಚೆಂದು ಬೇಕೇ ಬೇಕು ಅಂದ್ರೆ ಆಮೇಲೆ ನಾನು ಹಾಕಿ ನೋಡಿದೆ, ತುಂಬ ಇಷ್ಟ ಆಯ್ತು ನನಗೆ. ಸೊ ಇದು ಅದಾದಮೇಲೆ ಇನ್ನೊಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ಅವನಿಗೆ ಇದು ಈ ಥರ ಪ್ಯಾಂಟು. ಇದು ಕೂಡ ಸ್ವಲ್ಪ ಬ್ಯಾಗಿ ಫಿಟ್ಟು, ಇಲ್ಲಿ ಕೆಳಗಡೆ ಈ ರೀತಿಯಾಗಿ ಬರುತ್ತೆ.
ಜಸ್ಟ್ ಅವನಿಗೆ ವಿಂಟರ್ಗೆ ಅಂತ ಈಗ ಸದ್ಯಕ್ಕೆ ಶಾಪಿಂಗ್ ಮಾಡಿದ್ದು. ಅದೇ ನಮಗೇನು ವಿಂಟರ್ಗೆ ಅಂತ ಏನು ಸ್ಪೆಷಲಾಗಿ ಮಾಡಲಿಲ್ಲ ನಾನು. ಸೊ ಈ ಥರದ್ದು ಹಾಕೋತೀನಿ, ಕೆಲವೊಂದು ಬುಡೀಸ್ ಎಲ್ಲ ಇದೆ ಅದನ್ನು ಹಾಕೋತೀನಿ. ಬಟ್ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಅದೊಂದು ಐಡಿಯಾ ಇದೆ. ಈ ವೀಕೆಂಡೇ ಪ್ಲ್ಯಾನ್ ಮಾಡಿದೆ ಮಾಡಬೇಕು ಅಂತ, ಬಟ್ ಅದಾಗಲಿಲ್ಲ. ಸೊ ಖಂಡಿತ ನಾನು ಅದನ್ನು ವೀಡಿಯೋ ಮಾಡಿ ನಿಮಗೆ ಆದಷ್ಟು ಬೇಗ ಹಾಕ್ತೀನಿ, ವೆಯ್ಟ್ ಮಾಡ್ತೀನಿ. ನಾನು ತೋರಿಸ್ತೀನಿ ಎಲ್ಲಿ ಚೆನ್ನಾಗಿರುತ್ತೆ ಮತ್ತು ಹೇಗೆ ನೀವು ಫ್ಯಾನ್ಸಿಯಾಗಿ ಚೆನ್ನಾಗಿರೋದನ್ನು ಹಾಕೋಬೋದು, ಸ್ಟೈಲಿಶಾಗಿ ಕಾಣೋ ಥರ ವಿಂಟರಲ್ಲೂ ಕೂಡ ಅಂತ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.